ಎಲ್ಲರಿಗೂ ನಮಸ್ಕಾರ. ಎಲ್ಲ ಕುನ್ನಿ ಅನ್ನೋ ಒಂದು ಸಿನಿಮಾ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಕೋಮಲ್ ಸರ್ದು. ಆಮೇಲೆ ಎಲ್ಲ ಕುನ್ನಿ ಡೈಲಾಗ್ ಕೇಳಿದ ತಕ್ಷಣ ಫಸ್ಟ್ ನಮಗೆ ನೆನಪಾಗೋದು ವಜ್ರಮುನಿ ಸರ್. ಸೊ ವಜ್ರಮುನಿ ಸರ್ ಡೈಲಾಗ್ ಅದು. ಆಮೇಲೆ ಟಾಪ್ ಒನ್ ಅಂದ್ರೂ ತಪ್ಪಿಲ್ಲ. ದೊಡ್ಡ ವಿಲನ್ ಅವರು. ಸ್ಯಾಂಡಲ್ವುಡ್ ಒಳಗೆ ಫಸ್ಟ್ ವಿಲನ್ ಅಂತ ಹೆಸರು ವಿಲನ್ ಅಂತಂದ್ರೆ ವಜ್ರಮುನಿ ಸರ್. ಸೊ ಇವತ್ತು ಅವ್ರ ಒಂದು ಡೈಲಾಗ್ನ ಒಂದು ಟೈಟಲ್ ಮಾಡಿಕೊಂಡು ಆ ಗೆಟಪ್ನ ಹಾಕ್ಕೊಂಡು ಎಲ್ಲ ಕುನ್ನಿ ಅನ್ನೋ ಒಂದು ಸಿನಿಮಾ ಮಾಡ್ಯಾರ. ಸೊ ಟೀಸರ್ ನೋಡಿದೆ, ಟೀಸರ್ ಮಾತ್ರ ಭಾಳ ಚಂದ ಬಂದೈತಿ. ಮತ್ತು ನಮಗೆ ವಜ್ರಮುನಿ ಸರ್ನ ನೋಡಿದಷ್ಟು ಖುಷಿ ಆಯ್ತು ನಮಗೆ. ಒಂದು ಫೈಟ್ ಸೀನ್ ಅದ್ರೊಳಗೆ ನೋಡಿದೆ. ಒಂದು ಸಣ್ಣ ಟೀಸರ್ ಒಳಗೆ ಒಂದು ಸಣ್ಣ ಫೈಟ್ ಸೀನ್ ನೋಡಿದೆ. ಒಂದು ಕೃಷ್ಣ ವೇಷ ಬಂದು ಒಂದು ಫೈಟ್ ಸೀನ್ ಅದು ಮಸ್ತ್, ನನಗಂತೂ ಭಾಳ ಇಷ್ಟ ಆಯ್ತು. ಆಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ಅದು ಆ್ಯಕ್ಚುಲಿ ಆ ಮ್ಯೂಸಿಕ್ ಸಂಬಂಧ ನಾವು ಆ ಸೀನ್ ನೋಡ್ಬೇಕು ಅನ್ನೋಷ್ಟು ಭಾಳ ಚಂದ ಮಾಡ್ಯಾರ. ಸೀನು ಅಷ್ಟು ಚಂದ ಬಂದೈತಿ. ಆಮೇಲೆ ಅದು ಸ್ಟಾರ್ಟಿಂಗ್ ಎಲ್ಲ ಹೆಸರುಗಳದವ್ರದ್ದೆಲ್ಲ ಒಂದು ಹಳೆ ಸ್ಟೈಲ್ ಒಳಗೆ ತೋರ್ಸಾರ. ಭಾಳ ಖುಷಿ ಆಯ್ತು. ಮತ್ತು ನಮ್ಗೆ ವಜ್ರಮುನಿ ಸರ್ನ ದೊಡ್ಡ ಸ್ಕ್ರೀನಾಗ ನೋಡೋವಂಥದ್ದು ಅವಕಾಶ ಸಿಕ್ಕೈತೆ ಎಲ್ಲರಿಗೂ. ಯಾಕಂದ್ರೆ ನಾವು ಯಾರು ವಜ್ರಮುನಿ ಸರ್ ನೋಡಿಲ್ಲ. ಬಟ್ ಸಿನಿಮಾ ಒಳಗೆ ನೋಡಿದಾಗ ಅಷ್ಟು ಭಯ ಆಗ್ತೈತಿ. ಇನ್ನು ರಿಯಲ್ ಆಗಿ ನೋಡಿದಾಗ ಅದೆಷ್ಟು ಭಯ ಇತ್ತು ಗೊತ್ತಿಲ್ಲ ನನಗೆ. ಈ ಸಿನಿಮಾನು ಸಕ್ಸಸ್ ಆಗ್ತೈತಿ. ಯಾಕಂದ್ರೆ ವಜ್ರಮುನಿ ಸರ್ದ ಫ್ಯಾನ್ ಬೇಸ್ ಒಂದು ಐತಿ. ಯಾಕಂದ್ರೆ ವಿಲನ್ಗಳ್ನ ಒಂದು ಇಷ್ಟಪಡೋ ಒಂದು ಕ್ಯಾಟಗರಿದವ್ರು ಅದಾರ. ಸೊ ಅವ್ರಿಗೆಲ್ಲ ವಜ್ರಮುನಿ ಸರ್ ಅಂದ್ರೆ ಭಾಳ ಹತ್ರ. ಭಾಳ ಜನ ಅದಾರ ವಿಲನ್ಗಳು. ನಮ್ಮ ಸ್ಯಾಂಡಲ್ವುಡ್ ಒಳಗೆ ಭಾಳ ಜನ ವಿಲನ್ಗಳು ಇದ್ರು. ಯಾಕಂದ್ರೆ ಈಗಿನವ್ರು ರವಿಶಂಕರ್ ಸರ್ ಆಗಿರಲಿ, ಇವರೆಲ್ಲ ಈ ಕಡೆ ಇದ್ರು. ಒಂದು ಟೈಮ್ದಾಗ ವಜ್ರಮುನಿ ಸರ್ ಆಗಿರಲಿ, ತೂಗುದೀಪ ಶ್ರೀನಿವಾಸ್ ಸರ್ ಆಗಿರಲಿ, ಸುಂದರ್ರಾಜ್ ಸರ್ ಆಗಿರಲಿ. ಒಂದು ಆ ಕಾಲದಾಗಿಂದ ಒಂದು ವಿಲನ್ ಅಂತಂದ್ರೆ ಟಾಪ್ ಆ್ಯಂಡ್ ಟಾಪ್ ವಜ್ರಮುನಿ ಸರ್. ಸೊ ನಮಗೆ ಮತ್ತೊಮ್ಮೆ ವಜ್ರಮುನಿ ಸರ್ನ ನೋಡ್ದಂಗೆ ಆಗಿತ್ತು. ಪೋಸ್ಟರ್ ರಿಲೀಸ್ ಮಾಡಿದಾಗ, ಎಲ್ಲ ಕುನ್ನಿ ಪೋಸ್ಟರ್ ರಿಲೀಸ್ ಮಾಡಿದಾಗ ನಾನು ಆ ಪೋಸ್ಟರ್ ನೋಡಿದ ತಕ್ಷಣ ನಮಗೆ ಸೇಮ್ ವಜ್ರಮುನಿ ಸರ್ನ ನೋಡ್ದಂಗೆ ಆಯ್ತು ನಮಗೆ. ಸೊ ಹಂಗಾಗಿ ಭಾಳ ಖುಷಿ ಆಯ್ತು. ಆದಷ್ಟು ಲಗು ರಿಲೀಸ್ ಆಗಲಿ, ನಾನು ವೇಟ್ ಮಾಡತ್ತೀನಿ ಸಿನಿಮಾ ನೋಡೋನು. ಆಮೇಲೆ ಒಂದು ಏನಂದ್ರೆ ಡಬಲ್ ರೋಲ್ ಕ್ಯಾರೆಕ್ಟರ್ ಇರಬೇಕಂತ ಅಂದ್ಕೊಂಡೀನಿ ಕೋಮಲ್ ಸರ್ದು. ಒಂದು ಚಲೋ ಸಿನಿಮಾ ಬರಾಗತ್ತೆ ಅಂತ ಅನ್ನಿಸ್ತು ನನಗೆ. ಆದಷ್ಟು ಲಗು ಎಲ್ಲರೂ ಈ ಸಿನಿಮಾನ ಥಿಯೇಟ್ರ್ ಒಳಗೆ ನೋಡ್ತೀವಿ ನಾವು. ಎಲ್ಲ ಕುನ್ನಿ. ಯಾಕಂದ್ರೆ ಆ ಡೈಲಾಗ್ ಕೇಳಿದ ತಕ್ಷಣ ಒಂಥರ ಮೈ ಜುಮ್ ಅಂತೈತಿ. ಆಮೇಲೆ ಅವ್ರದ್ದು ವಜ್ರಮುನಿ ಸರ್ ನಾವು ಆ ಒಂದು ವಿಲನ್ ಕ್ಯಾರೆಕ್ಟರ್ ಒಳಗೆ ನೋಡೋಕೆ ಭಾಳ ಇಷ್ಟಪಡ್ತೀವಿ. ಯಾಕಂದ್ರೆ ಅವ್ರದ್ದು ಸಿನಿಮಾ ಒಳಗೆ ಎಂಥ ಡೇಂಜರ್ ವಿಲನ್ ಅಲ್ಲ, ರಿಯಲ್ ಲೈಫ್ ಒಳಗೆ ಅಷ್ಟು ಒಳ್ಳೆ ಮನಸ್ಸು ಅಂತೇಳಿ ಪ್ರತಿಯೊಬ್ಬರು ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದು ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಇಂಥ ಒಂದು ವಿಲನ್ ಇದ್ರಲ್ಲ ಅನ್ನೋದು ಒಂದು ನಮ್ಮ ಹೆಮ್ಮೆ. ಸೊ ಈಗಿನವ್ರು ಎಷ್ಟೋ ಜನ ಇದ್ದಾರೆ. ಸೊ ಆವಾಗಿನ ಒಂದು ಕಾಲದಾಗ ಒಂದು ಟ್ರೆಂಡ್ ಇವತ್ತಿಗೂ ಮುಂದೆ ಎಷ್ಟೋ ಜನ್ರೇಷನ್ ಬಂದರು, ವಜ್ರಮುನಿ ಸರ್ ನೋಡಿದ ತಕ್ಷಣ ಒಂದು ಭಯ ಪಡೋವಂಥದ್ದು ಕ್ಯಾರೆಕ್ಟರ್ ಅದೆಲ್ಲ ರೀಪ್ಲೇಸ್ ಮಾಡೋಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಆದರೂ ಒಂದು ವಜ್ರಮುನಿ ಸರ್ನ ದೊಡ್ಡ ಸ್ಕ್ರೀನ್ ಒಳಗೆ ನೋಡೋಕೆ ಅವಕಾಶ ತೊಗೊಂಡು ಬಂದಾರೆ ಕೋಮಲ್ ಸರ್ ಆಗಿರಲಿ, ಪ್ರತಿಯೊಂದು ಇಡೀ ಟೀಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ತೀನಿ. ವಜ್ರಮುನಿ ಸರ್ದ ಒಂದು ಸ್ಟೈಲ್ ಇಟ್ಕೊಂಡು ವಜ್ರಮುನಿ ಸರ್ದ ಒಂದು ಡೈಲಾಗ್ ಟೈಟಲ್ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ಯಾರ. ಭಾಳ ಖುಷಿ ಆಗ್ತೈತಿ. ಸೊ ಇದೇ ಥರ ಹಳೆಯ ಒಂದು ವಿಲನ್ಗಳಾಗಿರಲಿ, ನಮ್ಗೆ ಇಷ್ಟ ಆಗೋದೇನೆಂದ್ರೆ ಇನ್ನೊಂದು ಒಂದಿಷ್ಟು ಹಳೆ ಸಿನಿಮಾಗಳು ಇರ್ತಾವೆ. ಸೊ ಒಂದು ಜೀವನಕ್ಕೆ ನಮ್ಗೆ ಭಾಳ ಹತ್ರ ಆಗುವಂಥ ಇರ್ತಾವೆ. ಇಲ್ಲ ಜೀವನಕ್ಕೆ ಒಂದಿನ ಬದಲಾಗಕ್ಕೆ ಒಂದು ಈಗ ಅಂತ ನಾವು ಮೋಟಿವೇಶನ್ ಲೈನ್ ಅಲ್ಲ, ಒಂದೊಂದು ಸಿನಿಮಾ ಇದಾವೆ ಕನ್ನಡ ಒಳಗೆ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ನಾನು. ಒಂದಿಷ್ಟು ಸಿನಿಮಾಗಳದಾವೆ. ಆ ಸಿನಿಮಾ ನೋಡಿದಾಗ ನಾವು ಹೆಂಗಿರ್ಬೇಕು ಅನ್ನೋವಂಥದ್ದು ಭಾಳ ಚಂದ ತೋರ್ಸಾರ. ಸೊ ಹಂಗಾಗಿ ಹಳೆ ಸಿನಿಮಾ ಆಗಿರಲಿ, ಹಳೆ ಆರ್ಟಿಸ್ಟ್ಗಳಾಗಿರಲಿ, ಒಂದು ಹಳೆ ವಿಲನ್ಗಳು, ಹೀರೋಗಳು ಇವತ್ತಿಗೂ ನಾನು ಎಷ್ಟೋ ಸಲ ಸಿನಿಮಾ ನಮ್ಮ ಮನೆಯೊಳಗೆ ನಾನು ನಮ್ಮ ತಾಯಿ ಇಬ್ಬರು ಕುಂತ್ಕೊಂಡು ಸಿನಿಮಾ ನೋಡ್ತೀವಿ ಹಳೇದು. ಯಾಕಂದ್ರೆ ಅಷ್ಟು ಇಷ್ಟ ಆಗ್ತೈತೆ ನಮಗೆ. ನನಗೂ ಭಾಳ ಇಷ್ಟ ಹಳೆ ಸಿನಿಮಾಗಳು. ಆಮೇಲೆ ಹಳೆ ಆರ್ಟಿಸ್ಟ್ಗಳಂದ್ರೆ ಭಾಳ ಇಷ್ಟ. ಸೊ ಹಾಗಾಗಿ ಪ್ರತಿಯೊಬ್ಬರು ಇಷ್ಟನೇ. ಅವ್ರ ಅಂತ ನನಗೆ ಯಾರೂ ಇಲ್ಲ. ಯಾಕಂದ್ರೆ ನಮ್ಮ ಕನ್ನಡದವರಾಗಿ ನಮಗೆ ಪ್ರತಿಯೊಬ್ಬರು ಇಷ್ಟನೇ. ಹಾಗಾಗಿ ಎಲ್ಲ ಕುನ್ನಿ ಅದು ಪ್ರತಿಯೊಬ್ಬರಿಗೂ ಆ ಡೈಲಾಗ್ ಹೇಳಿದ ತಕ್ಷಣ ಫಸ್ಟ್ ಅದು ವಜ್ರಮುನಿ ಸರ್ ಅಂತ ಅಂದ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಒಂದು ಏನಂತಾರೆ, ಅದು ಟ್ರೆಂಡ್ ಕ್ರಿಯೇಟ್ ಮಾಡಿತ್ತಂತ ಆ ಟೈಮ್ದಾಗ ಭಾಳ ಮಂದಿ ಹೇಳ್ತಾರೆ. ಸೊ ಅದು ಇವತ್ತಿಗೂ ಆ ಡೈಲಾಗ್ ಕೇಳಿದ ತಕ್ಷಣ ಆ ಒಂದು ಖುಷಿ
ಅದೊಂದು ಕೇಳಾಕ ಒಂಥರ ಮೈ ರೋಮಾಂಚನ ಆಗ್ತೈತಿ. ಸೊ ಅವ್ರನ್ನ ಸ್ಕ್ರೀನ್ ಒಳಗೆ ನಾವು ನೋಡೋಕ್ಕೂ ಅಷ್ಟು ಇಷ್ಟಪಡ್ತೀವಿ. ಸೊ ಅದೊಂದು ಭಾಳ ಖುಷಿಯಾದ ವಿಚಾರ. ಎಲ್ಲರೂ ಟೀಸರ್ ಯಾರು ನೋಡಿಲ್ಲ ನೋಡ್ರಿ. ನಾನಂತೂ ಟೀಸರ್ ನೋಡಿದೆ, ಭಾಳ ಇಷ್ಟ ಆಯ್ತು. ಎಲ್ಲರೂ ನೋಡ್ರಿ ಅಂತ ಅನ್ಕೊಂಡೇನಿ, ಬಟ್ ಇನ್ನೂ ನೋಡ್ಲಾರ್ದ್ರು ಎಷ್ಟೋ ಜನ ಇರ್ತಾರೆ. ಸೊ ಸಿನಿಮಾ ಟೀಸರ್ ನೋಡ್ರಿ, ಅದ್ರದ್ದು ಭಾಳ ಇಷ್ಟ ಆಕೈತಿ ನಿಮ್ಗೆ. ಮತ್ತು ವಜ್ರಮುನಿ ಸರ್ನ ನೀವು ನೆನಪು ಮಾಡ್ಕೊತೀರಿ ಅಷ್ಟಂತೂ ಹೇಳ್ಬೋದು. ಸೊ ಎಲ್ಲ ಕೊನೆ ಸಿನಿಮಾ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಆದಷ್ಟು ಲಗು ರಿಲೀಸ್ ಆಗಿ. ನಮಸ್ಕಾರ.